as an impartation. ಆಶೀರ್ವಾದ ಅನ್ನುವಂಥದ್ದು ಒಂದು ವರ್ಗಾವಣೆಯಾಗಿದೆ. ವರ್ಗಾವಣೆ ಮೊದಲು ಅದನ್ನ ಅರ್ಥ ಮಾಡಿಕೊಳ್ಳೋಣ. पहले इस बात को हम लोग समझ लेते हैं. ವರ್ಗಾವಣೆ. You know, a man will be struggling. ಒಬ್ಬ ವ್ಯಕ್ತಿ ಆತನು ಕಷ್ಟ ಪಡ್ತಾ ಇರ್ತಾನೆ. He doesn't have enough money. ಆತನಿಗೆ ಬೇಕಾಗುವಷ್ಟು ಹಣ ಇರುವುದಿಲ್ಲ. Amen. Amen. Imagine he wants to start a business. ಯೋಚನೆ ಮಾಡಿ ನೋಡ್ರಿ, ಆತನು ಒಂದು ಬಿಸಿನೆಸ್ ಅನ್ನ ಪ್ರಾರಂಭಿಸಬೇಕಾಗಿದೆ. He wants to start a business. ಆತನು ಒಂದು ಬಿಸಿನೆಸ್ ಅನ್ನ ಪ್ರಾರಂಭಿಸಬೇಕಾಗಿದೆ. But there is no money. ಆದ್ರೆ ಆತನ ಬಳಿಯಲ್ಲಿ ಹಣ ಇಲ್ಲ. You know, he is going around asking for loans. ಆತನು ಸಾಲಗಳಿಗೋಸ್ಕರ ಅಲೆದಾಡ್ತಾ ಇದ್ದಾನೆ. He is asking for help. ಸಹಾಯಕ್ಕೋಸ್ಕರ ಎದುರು ನೋಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ. His relatives, ಆತನ ಸಂಬಂಧಿಕರುಗಳು, nobody helps him. ಯಾರು ಆತನಿಗೆ ಸಹಾಯ ಮಾಡ್ತಾ ಇಲ್ಲ. His friends doesn't help him. ಆತನ ಸ್ನೇಹಿತರು ಆತನಿಗೆ ಸಹಾಯ ಮಾಡ್ತಾ ಇಲ್ಲ. And then ಆಮೇಲೆ he is broken. ಆತನು ಈಗ ಮುರಿಯಲ್ಪಟ್ಟಿದ್ದಾನೆ, discouraged, ನಿರಾಶನಾಗಿದ್ದಾನೆ. he is ready to give up. ಆತನು ಇನ್ನು ಬಿಟ್ಟು ಬಿಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. Imagine, then you know, it looks like it is impossible. ಯೋಚಿಸಿ ನೋಡ್ರಿ, ಈಗ ಹೀಗಿದೆ, ಅದು ಆತನಿಗೆ ಅಸಾಧ್ಯವೇ ಅನ್ನುವ ಹಾಗೆ. Amen. Amen. He begins to feel it is impossible. ಈಗ ಆತನಿಗೆ ಅನಿಸಲಿಕ್ಕೆ ಪ್ರಾರಂಭಿಸುತ್ತದೆ, ಆತನಿಂದ ಇದು ಅಸಾಧ್ಯವೇ ಎಂಬುದಾಗಿ. At such time, ಅಂಥ ಒಂದು ಗಳಿಗೆಯಲ್ಲಿ, ಅಂಥ ಒಂದು ಸಮಯದಲ್ಲಿ, at such time, ಅಂಥ ಒಂದು ಸಮಯದಲ್ಲಿ, one day morning, ಒಂದು ದಿನ ಬೆಳಗ್ಗೆ, out of nowhere, ಎಲ್ಲಿಂದಲೋ he receives a mail. ಆತನಿಗೆ ಒಂದು ಪತ್ರ ಬರ್ತದೆ. And when he opens the envelope, ಆ ಆನ್ವೆಲಪ್ ಅನ್ನು ಆತನು ತೆರೆಯುವಾಗ, look to this, ಇದನ್ನ ಗಮನಿಸ್ರಿ, there is a transfer. ಅಲ್ಲಿ ಒಂದು ಟ್ರಾನ್ಸ್ಫರ್ ಇದೆ. Amen. Amen. Of huge money. ಒಂದು ದೊಡ್ಡ ಮೊತ್ತ ಟ್ರಾನ್ಸ್ಫರ್ ಮಾಡಲ್ಪಟ್ಟಿದೆ. It belonged to somebody. ಅದು ಯಾರಿಗೋ ಒಬ್ಬರಿಗೆ ಸೇರಿದ್ದಾಗಿತ್ತು. He is a distant relative of this man. ಈ ವ್ಯಕ್ತಿಗೆ ತುಂಬಾ ದೂರದ ಸಂಬಂಧಿಕರು ಅವರು. That somebody, ಯಾರೋ ಒಬ್ಬರು, he was dying. ಅವರು ತೀರಿ ಹೋಗ್ತಾ ಇದ್ದಾರೆ. Amen. Amen. And when he inquired, ಆತನು ಎಲ್ಲವನ್ನು ಮಾಹಿತಿಯನ್ನು ಕೇಳಿದಾಗ, who is my closest relative? ನನಗೆ ಅತಿ ಸಮೀಪಸ್ಥರಾಗಿರುವಂತ ನನ್ನ ಸಂಬಂಧಿಕರು ಯಾರು ಎಂಬುದಾಗಿ, this man's name was recommended. ಆಗ ಈ ವ್ಯಕ್ತಿಯ ಹೆಸರು ಅಲ್ಲಿ ಹೇಳಲ್ಪಡುತ್ತದೆ. So before dying, ಹಾಗೆ ಆ ವ್ಯಕ್ತಿ ತೀರಿ ಹೋಗೋದಕ್ಕಿಂತ ಮುಂಚೆ, what this man does, ಈ ವ್ಯಕ್ತಿ ಏನ್ ಮಾಡ್ತಾನಂದ್ರೆ, he transfers ಆತನು ಅಲ್ಲಿ ವರ್ಗಾವಣೆ ಮಾಡ್ತಾನೆ. all his property, ತನ್ನ ಎಲ್ಲ ಆಸ್ತಿಯನ್ನ, all his money, ತನ್ನ ಎಲ್ಲ ಹಣವನ್ನ to this man. ಈ ವ್ಯಕ್ತಿಗೋಸ್ಕರ. This man was thinking, ಈ ವ್ಯಕ್ತಿ ಅನ್ಕೊಳ್ತಾ ಇದ್ದ, it is impossible. ಅದು ಅಸಾಧ್ಯವೇ ಎಂಬುದಾಗಿ. For him, ಆದ್ರೆ ಇವನಿಗೋಸ್ಕರ business was impossible. ಬಿಸಿನೆಸ್ ಅದು ಅಸಾಧ್ಯವೇ ಆಗಿತ್ತು. For him, ಇವನಿಗೋಸ್ಕರ now coming up in life ಜೀವನದಲ್ಲಿ ಮೇಲೆ ಬರುವುದು was looking impossible. ಅದು ಆತನಿಗೆ ಅಸಾಧ್ಯ ಎಂಬುದಾಗಿ ಕಂಡು ಬರ್ತಾ But ಇತ್ತು. all of the sudden, can somebody say suddenly? ಯಾರಾದ್ರೂ ಹೇಳ್ತೀರಾ? Suddenly. ಆಕಸ್ಮಿಕವಾಗಿ. Can somebody say suddenly? ಆಕಸ್ಮಿಕವಾಗಿ. Can somebody shout suddenly? ಆಕಸ್ಮಿಕವಾಗಿ. He receives a letter of transfer. ಆತನಿಗೆ ಒಂದು ಟ್ರಾನ್ಸ್ಫರ್ ಆಗಲ್ಪಟ್ಟಂತ ಒಂದು ಪತ್ರ ಸಿಗತ್ತೆ. A transfer of property and money in his name. ಆತನ ಹೆಸರಿಗೆ ಆಸ್ತಿ ಪಾಸ್ತಿಗಳು ಮತ್ತು ಹಣವು ಅದು ವರ್ಗಾವಣೆ ಆಗಿದೆ. Are you listening to me? ನಮ್ಮನ್ನು ಕೇಳಿಸ್ಕೊಳ್ತಾ ಇದ್ದೀರಾ? That transfer, ಈಗ ಆ ಒಂದು ವರ್ಗಾವಣೆ ಏನಿದೆಯೋ, why it is done? ಯಾಕೆ ಅದು ಮಾಡಲ್ಪಟ್ಟಿತು? Because he is a relative. ಯಾಕೆಂದ್ರೆ ಇವನು ಅವರ ಸಂಬಂಧಿಕನು. Are you listening to me? ನಮ್ಮನ್ನು ಕೇಳಿಸ್ಕೊಳ್ತಾ There is ಇದ್ದೀರಾ? an anointing. ಅಲ್ಲಿ ಒಂದು ಅಭಿಷೇಕ ಉಂಟು. That anointing ಆ ಅಭಿಷೇಕವು leads you into the amazing possibilities which otherwise are impossible. ಆ ಅಭಿಷೇಕವು ನಿಮ್ಮನ್ನು ಅದ್ಭುತವಾದ ಸಾಧ್ಯತೆಗಳ ಕಡೆ ನಡೆಸುತ್ತದೆ. ಅದು ನಿಮ್ಮಿಂದ ಅಸಾಧ್ಯವೇ ಆಗಿತ್ತು. ಯಾವ ಸಂಗತಿಗಳು ನಿಮಗೆ ಅಸಾಧ್ಯವೆಂಬುದಾಗಿ ಕಂಡು ಬರ್ತಾ ಇತ್ತೋ ಅವುಗಳು ಸಾಧ್ಯವಾಗುವಂತೆ ಒಂದು ಅಭಿಷೇಕ ನಿಮ್ಮ ಮೇಲೆ ಇಳಿದು ಬರ್ತದೆ. There is a transfer of that anointing. ಆ ಒಂದು ವರ್ಗಾವಣೆಯು ಅಭಿಷೇಕದ ಮೇಲಿದೆ. And that anointing ಮತ್ತು ಆ ಅಭಿಷೇಕವು begins to make you ನಿಮ್ಮನ್ನ ಸಿದ್ಧಪಡಿಸಲಿಕ್ಕೆ ಪ್ರಾರಂಭಿಸುತ್ತದೆ. a person ಒಬ್ಬ ವ್ಯಕ್ತಿಯಾಗಿ of favor. ಒಂದು ಕೃಪೆಯನ್ನ, ಒಂದು ಕರುಣೆಯನ್ನು ಹೊಂದಿಕೊಳ್ಳುವಂತ ವ್ಯಕ್ತಿಯನ್ನಾಗಿ. You go to the doctor. ನೀವು ವೈದ್ಯರ ಬಳಿಗೆ ಹೋಗ್ತೀರಾ? The rude doctor. ಆ ಕಠಿಣ ಉಳ್ಳಂತ ವೈದ್ಯರು. He is rude to everybody. ಆತನು ಎಲ್ಲರಿಗೂ ಕಠೋರವಾಗಿ ವರ್ತಿಸ್ತಾನೆ. ಆತನು ಕಡುಸಿದ್ದಾನ್ರಿ. But with you, ಆದ್ರೆ ನಿಮ್ಮೊಟ್ಟಿಗಾದರೂ he begins to behave very good. ಆತನು ತುಂಬಾ ಒಳ್ಳೆ ರೀತಿಯಾಗಿ ವರ್ತಿಸಲಿಕ್ಕೆ You know why? ಯಾಕೆ ಗೊತ್ತಾ? Neither because you are rich, ನೀನು ಐಶ್ವರ್ಯವಂತನೆಂಬುದಾಗಿ nor anything, ಅಥವಾ ಇನ್ನುಳಿದ ಯಾವುದೇ because there is somebody ಯಾಕೆಂದ್ರೆ ಯಾರೋ ಒಬ್ಬರು ಅಲ್ಲಿದ್ದಾರೆ. by name Jesus. ಆತನ ಹೆಸರು ಯೇಸುವಾಗಿದೆ. He has
ಬರ್ತಾ you ಇರ್ಬೋದು. serve a God with whom nothing is impossible ಆದ್ರೆ and it is possible. ಮತ್ತು ಆದ್ರೆ ನೀವು ಸೇವೆ ಮಾಡುವಂತ ದೇವರಿಗೆ ಅಸಾಧ್ಯ ಎಂಬುದಾಗಿ ಇಲ್ಲ, ಆತನಲ್ಲಿ ಎಲ್ಲವೂ ಸಾಧ್ಯವೇ Don't ಆಗಿದೆ. look for any excuses in your mind. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ನೆಪ ಕಾರಣಗಳಿಗೋಸ್ಕರ ಎದುರು ನೋಡಬೇಡ್ರಿ. Every believer in the Lord Jesus Christ should rise to the level to walk in this favor, to walk in this blessing, to walk in this grace. ಕರ್ತನಲ್ಲಿರುವಂತ ಪ್ರತಿಯೊಬ್ಬ ವಿಶ್ವಾಸಿ ಈ ಒಂದು ಮಟ್ಟಕ್ಕೆ ಎದ್ದೇಳಬೇಕಂದ್ರೆ ಆತನು ಈ ಕರ್ತನ ಅಭಿಷೇಕದಲ್ಲಿ, ಆತನ ಕೃಪೆಯಲ್ಲಿ ನಡೆಯುವಂತವರಾಗಿರ್ಬೇಕು, ಆತನ ಆಶೀರ್ವಾದದಲ್ಲಿ ನಡೆಯಲೇಬೇಕು. Amen. Amen. Are you understanding this blessing? ಈ ಆಶೀರ್ವಾದವನ್ನ ಈಗ ನೀವು ಅರ್ಥ ಮಾಡ್ಕೊಳ್ತಾ Everybody ಇದ್ದೀರಾ? ask me, ಎಲ್ಲರೂ ನನಗೆ ಕೇಳ್ತಾರೆ, Pastor, how do you travel? ಪಾಸ್ಟರ್ ನೀವು ಹೇಗೆ ಪ್ರಯಾಣ ಮಾಡ್ತೀರಾ? You know, sometimes I get very tired. ಕೆಲವು ಬಾರಿ ಆದ್ರೂ ನನಗೆ ತುಂಬಾ ಆಯಾಸವಾಗ್ತದೆ. It is true. ಅದು ನಿಜ. This ministry, ಈ ಸೇವೆ ಅನ್ನುವಂಥದ್ದು without that blessing, ಆ ಒಂದು ಆಶೀರ್ವಾದವು ಇಲ್ಲದೆ is impossible. ಅದು ಅಸಾಧ್ಯ ರೀ. This life, ಈ ಜೀವನ without that blessing, ಆ ಆಶೀರ್ವಾದ ಇಲ್ಲದೆ is impossible. ಅದು ಅಸಾಧ್ಯ ರೀ. Success, ಯಶಸ್ಸು without ಅನ್ನುವಂಥದ್ದು that blessing, ಆ ಕರ್ತನ ಆಶೀರ್ವಾದ ಇಲ್ಲದೆ is impossible. ಅದು ಅಸಾಧ್ಯ. People in the old times ಹಳೆಯ ಸಮಯದಲ್ಲಿದ್ದಂತ ಜನರು knew the importance of this blessing so well, ಅವರಿಗೆ ಇಷ್ಟು ಚೆನ್ನಾಗಿ ಆಶೀರ್ವಾದದ ಬಗ್ಗೆ ಅರಿವಿತ್ತಂದ್ರೆ they did not hesitate to steal it. ಅದನ್ನ ಕದ್ದುಕೊಳ್ಳುವುದಕ್ಕಾಗಿ ಕೂಡ ಅವರು ನಾಚಿಕೆ ಪಡ್ಲಿಲ್ಲ. Tell me who did that? ಹೇಳ್ರಿ ಆ ವ್ಯಕ್ತಿ ಯಾರು ಅಂತ. Jacob. ಯಾಕೋಬನು. Jacob's mother ಯಾಕೋಬನ ತಾಯಿಯು knew the power of blessing. ಯಾಕೋಬನ ತಾಯಿಗೆ ಆಶೀರ್ವಾದದಲ್ಲಿರುವಂತ ಬಲ ಏನಂತ ಚೆನ್ನಾಗಿ ಗೊತ್ತಿತ್ತು. She knew it, how powerful it is. ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಅದು ಎಷ್ಟು ಬಲವುಳ್ಳದ್ದು ಅಂತ. She knew ಅವಳಿಗೆ ಗೊತ್ತಿತ್ತು it has to come from the bottom of the heart. ಅದು ಹೃದಯದ ಆಳದಿಂದ ಹೊರ ಬರುವಂತದ್ದಾಗಿರ್ತದೆ ಅಂತ. Are you with me? ನಮ್ಮೊಟ್ಟಿಗೆ She ಇದ್ದೀರಾ? knew ಅವಳಿಗೆ ಗೊತ್ತಿತ್ತು when it comes from the bottom of the heart, ಅದು ಹೃದಯದ ಆಳದಿಂದ ಹೊರ ಬರುವಾಗ that person ಆ ವ್ಯಕ್ತಿ on whom the blessing is transferred, ಯಾವ ವ್ಯಕ್ತಿಯ ಮೇಲೆ ಆಶೀರ್ವಾದಗಳು ವರ್ಗಾವಣೆ ಆಗ್ಲಿಕ್ಕಿವೆಯೋ no matter how much opposition comes against him, he will still prosper. ಆತನ ವಿರುದ್ಧವಾಗಿ ಎಷ್ಟೋ ವಿರೋಧತ್ವಗಳು ಬರುವುದಾಗಿದ್ರು ಕೂಡ ಆತನ ಆಶೀರ್ವಾದ ಹೊಂದೇ ಹೊಂತಾನೆ ಅಂತ ಅವಳಿಗೆ Blessing ಗೊತ್ತಿತ್ತು. is a divine supernatural power. ಆಶೀರ್ವಾದ ಅನ್ನುವಂಥದ್ದು ದೈವಿಕವಾದಂತ ಅತಿ ನೈಸರ್ಗಿಕ ಬಲವಾಗಿದೆ, Shakti. ಶಕ್ತಿಯಾಗಿದೆ. Are you listening to me? ನಮ್ಮನ್ನ ಕೇಳಿಸ್ಕೊಳ್ತಾ ಇದ್ದೀರಾ? Please ದಯಮಾಡಿ catch this. ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ This is ಪ್ರಯತ್ನ going to ಮಾಡ್ರಿ. bless you abundantly. ಇದು ನಿಮ್ಮನ್ನ ಹೇರಳವಾಗಿ ಆಶೀರ್ವದಿಸಲಿಕ್ಕಿದೆ. Are you understanding the power of this blessing? ಆಶೀರ್ವಾದದಲ್ಲಿರುವಂತಹ ಈ ಬಲವನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? Every time I drive, ಪ್ರತಿ ಬಾರಿ ನಾನು ಗಾಡಿಯನ್ನ ನಡೆಸುವಾಗ can you imagine? ಇದನ್ನು ಯೋಚಿಸಲಿಕ್ಕೆ ಸಾಧ್ಯವೋ? This is approximately now 5 years I'm driving. ಈಗ 5 ವರ್ಷ ಸರಾಸರಿ ಆಗಿರಬಹುದು. ನಾನು 5 ವರ್ಷದಿಂದ ನಾನು ಪ್ರಯಾಣ ಮಾಡ್ತಾ ಇದ್ದೇನೆ. 5 ವರ್ಷ. 5 साल से. ಹಲೋ, ಕೇಳ್ತಾ ಇದ್ದೀರಾ? ಮೊದಲಿನ 1 ವರ್ಷ ಬೈಕ್ ಮೇಲೆ ಸರ್ಕಸ್. पहला साल वो बाइक के ऊपर मैं जाता After था. that 3 years in Swift. ಅದಾದ ನಂತರ 3 ವರ್ಷ ಸ್ವಿಫ್ಟ್ ಅಲ್ಲಿ. Now last 2.5 hour to 3 years in Duster. ಈಗ ಕಳೆದ 2.5-3 ವರ್ಷ ಆಗಿರಬಹುದು ಡಸ್ಟರ್ ನಲ್ಲಿ. Now ಈಗ if you are walking on the sword, ಈಗ ಒಂದು ನೀವು ಕತ್ತಿಯ ಮೇಲೆ ನಡೀತಾ ಇದ್ದೀರಾ ಅಂತ ಅನ್ಕೊಳ್ರಿ. will you not slip at least once? ಒಂದು ಬಾರಿ ಆದ್ರೂ ನೀವು ಕಾಲ್ ಸ್ಲಿಪ್ ಆಗೋದಿಲ್ವೋ? Will your vehicle in 5 years, 5 ವರ್ಷದಲ್ಲಿ will your vehicle not get punctured one time at least? ಒಂದು ಬಾರಿ ಆದ್ರೂ ನಿಮ್ಮ ಗಾಡಿ ಪಂಚರ್ ಆಗ್ಬೇಕಲ್ರಿ? Now that is the natural bread. ಈಗ ಅದು ನೈಸರ್ಗಿಕವಾದಂತ ಒದಗಿಸುವಿಕೆ But ಆಗಿದೆ. now ಆದ್ರೆ when the Lord keeps you, ಕರ್ತನು ನಿಮ್ಮನ್ನ when ನಡೆಸುವಾಗ, the anointing of the blessing of God goes with you, ಕರ್ತನ ಆಶೀರ್ವಾದದ ಒಂದು ಅಭಿಷೇಕವು ನಿಮ್ಮೊಟ್ಟಿಗೆ ಚಲಿಸುವಾಗ He says, ಆದ್ರೆ ಹೇಳ್ತಾನೆ, your 1,000 may fall on your side and 10,000 may fall on your right hand side, but it will not come near you. Every trip, especially this God, every trip I see something evil happening. Every trip somebody is fallen. Every trip somebody stumbled down. But you know why? If you walk in the blessing of the Lord, ನೋಡ್ರಿ, ನಾನು ಪ್ರಯಾಣ ಮಾಡುವಂತಹ ಒಂದು ಘಾಟ್ನಲ್ಲಿ ಪ್ರತಿ if ಬಾರಿ you ನಾನು walk ಹೇಳ್ತೇನೆ, in the blessing of God, ನೀವು ಕರ್ತನ ಆಶೀರ್ವಾದದಲ್ಲಿ ಪ್ರತಿ ನಡೆಯುವುದಾಗಿ ಪ್ರಯಾಣದಲ್ಲಿ ಒಬ್ಬರಾದ್ರೂ ಬಿದ್ದಿರೋದನ್ನ ನೋಡ್ತೀವಿ, ಒಂದಾದ್ರೂ ಆಕ್ಸಿಡೆಂಟ್ ನೋಡ್ತೀವಿ. ಆದ್ರೆ ದೇವರ ಆತ್ಮನ ಅಭಿಷೇಕದ ನಿಮಿತ್ತವಾಗಿ ಆತನ ಆಶೀರ್ವಾದದಲ್ಲಿ ನೀನು ನಡೆಯುವುದಾಗಿದ್ರೆ, ಆತನು ಕೀರ್ತನೆ 91ರಲ್ಲಿ ಹೇಳಿದಾನೆ, ನಿನ್ನ ಬಲಗಡೆ ನಿನ್ನ ಎಡಗಡೆಯಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು. ಆಮೆನ್. ಆಮೆನ್.
You got to walk in that blessing. ಆ ಒಂದು ಆಶೀರ್ವಾದದಲ್ಲಿ ನೀವು ನಡೆಯುವ ಅವಶ್ಯಕತೆ ಇದೆ. I'm investing a lot of time to make you understand what blessing can do to you. ಆಶೀರ್ವಾದವು ನಿಮಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ನಿಮಗೆ ಅರ್ಥಪಡಿಸುವುದರಲ್ಲಿ ನಾನು ತುಂಬಾ ಪ್ರಯತ್ನ ಮಾಡ್ತಾ ಇದ್ದೇನೆ. Hallelujah. Hallelujah. So that you will understand how much more you should seek the blessing of God. ಅದರ ನಿಮಿತ್ತವಾಗಿ ನೀವು ತಿಳ್ಕೊಳ್ಬೇಕು ಎಷ್ಟು ಹೆಚ್ಚಾಗಿ ನಾನು ಈ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಾನು ಪ್ರಯತ್ನಿಸಬೇಕು ಅಂತ. I hope you are understanding what I'm saying. ನಾನು ಅನ್ಕೊಳ್ತೇನೆ ನಾವು ಹೇಳುವಂತದ್ದು ನಿಮಗೆ ಅರ್ಥ ಆಗ್ತಾ ಇದೆ ಅಂತ. Some people build a house. ಕೆಲವು ಜನ ಮನೆ ಕಟ್ತಾರೆ. They put up a best of the paint. ಒಳ್ಳೆ ಪೇಂಟ್ ಅನ್ನು ಅದಕ್ಕೆ ಹಾಕ್ತಾರೆ. They put up a best of the tiles. ಒಳ್ಳೆ ಟೈಲ್ಸ್ ಗಳನ್ನ ಅದಕ್ಕೆ ಹಾಕ್ತಾರೆ. But when you went up there, ಆದ್ರೆ ಅಲ್ಲಿ ಹೋಗುವಾಗ it looks like something is missing. ಹೀಗೆ ಅನಿಸ್ತದೆ ಅಲ್ಲಿ ಏನೋ ಒಂದು ಸಂಗತಿ ಇನ್ನೂ ಕಡಿಮೆ ಇದೆ. Something is missing. ಏನೋ ಒಂದು ಕಡಿಮೆ ಇದೆ. There is no satisfaction. ಅಲ್ಲಿ ಒಂದು ಸಂತೃಪ್ತಿ ಅನ್ನುವುದಿಲ್ಲ. But some other houses, ಆದ್ರೆ ಇನ್ನು ಕೆಲವು ಮನೆಗಳು, you go there, ಅಲ್ಲಿ ನೀವು ಹೋಗ್ರಿ, they are simple. ಅವರು ಸಾಧಾರಣವಾದವರೇ. They put a regular tiles. ಅವರು ರೆಡ್ ಟೈಲ್ಸ್ ಅನ್ನು ಹಾಕಿದ್ದಾರೆ. They put a wall with a regular paint. ಒಂದು ಸಾಧಾರಣವಾದ ಪೇಂಟ್ ಅನ್ನು ಅವರು ಗೋಡೆಗೆ ಹಚ್ಚಿದ್ದಾರೆ. And they must have kept some little plants here and there. ಆ ಕಡೆ ಈ ಕಡೆ ಸ್ವಲ್ಪ ಗಿಡಗಳನ್ನು ಅವರು ಇಟ್ಟಿರಬಹುದು. Some natural things. ಒಂದು ನ್ಯಾಚುರಲ್ ಥಿಂಗ್ಸ್ ಗಳನ್ನು. But when you go there, ಆದ್ರೆ ಅಲ್ಲಿ ನೀವು ಹೋಗುವಾಗ your heart feels joyful. ನಿಮ್ಮ ಹೃದಯಕ್ಕೆ ಅಲ್ಲಿ ಸಂತೋಷ ಅನಿಸುತ್ತದೆ. You feel so happy. ನಿಮಗೆ ತುಂಬಾ ಆನಂದ ಅನಿಸುತ್ತದೆ. You get idea, I should do the same thing in my house also. ಆಗ ನಿಮಗೆ ಒಂದು ಐಡಿಯಾ ಬರ್ತದೆ, ನಾನು ಕೂಡ ನನ್ನ ಮನೆಗೋಸ್ಕರ ಹಾಗೆ ಮಾಡಬೇಕು ಅಂತ. Let me tell you, it is just not an interior. ನಾನು ಹೇಳ್ತೇನೆ, ಅದು ಸುಮ್ಮನೆ ಒಂದು ಇಂಟೀರಿಯರ್ ಅಲ್ಲ. It is just not a plants. ಅದು ಬರೀ ಒಂದು It is the sign of the family walking in the blessings. ಅದು ಆ ಕುಟುಂಬವು ಕರ್ತನ ಆಶೀರ್ವಾದದಲ್ಲಿ ನಡೆಯುವ ಒಂದು ಗುರುತು ಅದಾಗಿದೆ. Can someone say blessing? ಯಾರಾದ್ರೂ ಹೇಳ್ತೀರಾ ಆಶೀರ್ವಾದ? Can someone little louder say blessing? ಯಾರಾದ್ರೂ ಇನ್ನೂ ಸ್ವಲ್ಪ ಜೋರಾಗಿ ಹೇಳ್ತೀರಾ ಆಶೀರ್ವಾದ? ನೀವು ಆಶೀರ್ವಾದದಲ್ಲಿ ನಡೆಯುವಾಗ, when you walk in the blessing, listen ನೀವು to me. ಕರ್ತನ ಆಶೀರ್ವಾದದಲ್ಲಿ ನಡೆಯುವಾಗ, When you walk in the blessing of God, ಕರ್ತನ ಆ ಒಂದು ಆಶೀರ್ವಾದದಲ್ಲಿ ನೀವು ನಡೆಯುವಾಗ, you begin to enjoy those things ಆ ಸಂಗತಿಗಳನ್ನ ನೀವು ಸಂತೋಷ ಪಡಲಿಕ್ಕೆ ಪ್ರಾರಂಭಿಸ್ತೀರಾ, which otherwise are impossible. ಅದು ನಿಮ್ಮಿಂದ ಅಸಾಧ್ಯವಾಗಿದ್ದವು. It has to be imparted by God. ಅಂತಹ ಸಂಗತಿಗಳು ಕರ್ತನಿಂದಲೇ ಮಾತ್ರ ಅದು ವರ್ಗಾಯಿಸಲ್ಪಡಬೇಕು. It has to be sent and imparted by God himself. ಕರ್ತನಿಂದಲೇ ಮಾತ್ರ, ಆತನಿಂದಲೇ ಮಾತ್ರ ನಮ್ಮ ಜೀವಿತದಲ್ಲಿ ಅವು ಕಳಿಸಲ್ಪಡಬೇಕಾಗಿದೆ. Are you ready to go further? ಮುಂದುವರಿಯುವುದಕ್ಕಾಗಿ ನೀವೆಲ್ಲ ಸಿದ್ಧರಾಗಿದ್ದೀರಾ? Number 1, ಮೊದಲನೇದಾಗಿ God called Abraham. ದೇವರು ಅಬ್ರಹಾಮನನ್ನ ಕರೆದನು. Amen. ಆಮೆನ್. God called Abraham. ದೇವರು ಅಬ್ರಹಾಮನನ್ನ ಕರೆದನು. And Lot was with Abraham. ಮತ್ತು ಲೋಟನು ಅಬ್ರಹಾಮನೊಟ್ಟಿಗೆ ಇರ್ತಾ ಇದ್ದನು. Hallelujah. Hallelujah. As Abraham ಅಬ್ರಹಾಮನು was blessed in everything, ಎಲ್ಲಾ ಸಂಗತಿಗಳಲ್ಲಿ ಆಶೀರ್ವದಿಸಲ್ಪಟ್ಟ ಬೇರೆಗೆ Lot also, ಲೋಟನು ಕೂಡ, he was not called by God. ಆತನು ದೇವರಿಂದ ಏನು ಕರೆಯಲ್ಪಟ್ಟಿರಲಿಲ್ಲ. God never called him. ದೇವರು ಆತನನ್ನ ಎಂದೂ But ಕರೆದಿರಲಿಲ್ಲ. because he was walking with Abraham, ಆದರೆ ಆತನು ಅಬ್ರಹಾಮನೊಟ್ಟಿಗೆ ನಡೆದಿದ್ದರ look at ನಿಮಿತ್ತವಾಗಿ, this. If his sheep gave healthy ಒಂದ್ ವೇಳೆ ಈತನ ಕುರಿಗಳು ಒಳ್ಳೆ ಒಂದು ಕುರಿಮರಿಗಳನ್ನ ಹಾಕಿ ಕೊಡುವುದಾಗಿದ್ರೆ, ಆಟೋಮೆಟಿಕ್ ಆಗಿ his sheep also gave a good kids. ಈತನ ಕುರಿಗಳು ಕೂಡ ಒಳ್ಳೆ ಮರಿಗಳನ್ನೇ ಹಾಕಿದ್ವು. You know why? ಯಾಕೆ ಗೊತ್ತಾ? You know why? ಯಾಕೆ ಗೊತ್ತಾ? There is a transfer of anointing. ಅಭಿಷೇಕದ ಒಂದು ವರ್ಗಾವಣೆ ಅಲ್ಲಿ ಆಗ್ತಾ ಇತ್ತು. There is a transfer of blessing. ಆಶೀರ್ವಾದದ ಒಂದು ವರ್ಗಾವಣೆ ಅಲ್ಲಿ ಆಯಿತು. The greatest sign of blessing is, ಆಶೀರ್ವಾದಕ್ಕಿರುವಂತ ಒಂದು ಒಳ್ಳೆ ಒಂದು ಗುರುತು ಏನಂದ್ರೆ, I need to tell you this. ಇದನ್ನ ನಿಮಗೆ ಹೇಳಬೇಕು. How many of you are enjoying this? ಎಷ್ಟು ಇದರಲ್ಲಿ ಸಂತೋಷ ಪಡ್ತಾ ಇದ್ದೀರಾ? The greatest sign of blessing, you want to know? ಆಶೀರ್ವಾದಕ್ಕಿರುವಂತ ಒಂದು ಒಳ್ಳೆ ಗುರುತು, ಅದನ್ನ ನೀವು ತಿಳ್ಕೊಳ್ಬೇಕು. One may have, ಒಬ್ಬನಿಗೆ, one family may have ಒಂದು ಕುಟುಂಬಕ್ಕೆ all the facilities, ಎಲ್ಲಾ ಅವಶ್ಯಕತೆಗಳು ಅವರಲ್ಲಿ ಇರಬಹುದು. best of the ornaments, ಒಳ್ಳೆ ಆಭರಣಗಳು, best of the vehicle, ಒಳ್ಳೆ ಗಾಡಿಗಳು ಅವರಲ್ಲಿ ಇದೆ. but if there is no peace of mind and joy, ಆದ್ರೆ ಮನಸ್ಸಿನ ಸಂತೋಷ ಮತ್ತು ಒಂದು ಸಮಾಧಾನ ಅಲ್ಲಿಲ್ಲ. ಮನಸ್ಸಿನ ಸಮಾಧಾನ ಮತ್ತು ಹೃದಯದಲ್ಲಿ ಆನಂದ ಇಲ್ಲ ಅಂದ್ರೆ, ಮನಸ್ಸಿನಲ್ಲಿ ಸಂತೋಷ ಮತ್ತು ಹೃದಯದಲ್ಲಿ ಆನಂದ ಇಲ್ಲ ಅಂತಂದ್ರೆ, are you listening to me? ನಮ್ಮನ್ನ ಕೇಳಿಸ್ಕೊಳ್ತಾ ಇದ್ದೀರಾ? A platter, silver platter of full lamb roast may come. ಒಂದು ಒಳ್ಳೆ ಮಾಂಸ ಒಂದು ಬೆಳ್ಳಿಯ ತಟ್ಟೆಯಲ್ಲಿ ಉತ್ತಮವಾದ ಕುರಿ ಮಾಂಸ ಸಿದ್ಧ ಮಾಡಲ್ಪಟ್ಟು ಅವ್ರ ಮುಂದೆ ಇಡಬಹುದು. You know how they will eat? ಅವ್ರು ಹೇಗೆ ಅದನ್ನ ತಿಂತಾರೆ, ಉಣ್ತಾರೆ ಗೊತ್ತ್ರಿ? Are you listening to me? ಕೇಳ್ತಾ ಇದ್ದೀರಾ? On the other side, ಆದ್ರೆ ಮತ್ತೊಂದು ಕಡೆಗೆ the youth meeting will be coming. ಯವನಸ್ಥರ ಕೂಟ You come on ಬರ್ಲಿಕ್ಕೆ Wednesday. ನೀವು ಬುಧವಾರ ಬನ್ರಿ.
All the children will be there. ಅಲ್ಲಿ ಎಲ್ಲಾ ಮಕ್ಕಳು ಇರ್ತಾರೆ. One will be carrying the speaker. ಒಬ್ಬನು ಸ್ಪೀಕರ್ ಅನ್ನ ಎತ್ಕೊಂಡಿರ್ತಾನೆ. One will be carrying the drum set. ಇನ್ನೊಬ್ಬನು ಡ್ರಮ್ ಸೆಟ್ ಅನ್ನ And ಎತ್ಕೊಂಡಿರ್ತಾನೆ. suddenly somebody brings badang ಆಗ ಯಾರೋ ಅಲ್ಲಿ ಬಡಂಗನ ತಗೊಂಡ್ ಬರ್ತಾರೆ. with mirchi. ಅದರೊಟ್ಟಿಗೆ ಮಿರ್ಚಿ with badang. ಮಿರ್ಚಿ ಒಟ್ಟಿಗೆ ಬಡಂಗ್ ತಗೊಂಡ್ And you should see. ಮತ್ತೆ ಅಲ್ಲಿ ನೀವು They will ನೋಡ್ಬೇಕು. put down the speaker. ಅವರು ಸ್ಪೀಕರ್ ಅನ್ನ They'll put ಕೆಳಗಿಡ್ತಾರೆ. down the drum set. ಡ್ರಮ್ ಸೆಟ್ ಅನ್ನ They will ಕೆಳಗಿಡ್ತಾರೆ. jump on it. ಎಲ್ಲರೂ ಅದರ ಕಡೆಗೆ ಓಡಿ ಹೋಗ್ತಾರೆ. And here nobody to smell it also. ಮತ್ತೆ ಇಲ್ಲಿ ಯಾರೊಬ್ರು ಇದ್ದಾರೆ, ಅಲ್ಲಿ ವಾಸನೆ ಕೂಡ ಅವ್ರಿಗೆ But here ಬರ್ತಿಲ್ಲ. simple badang. ಆದ್ರೆ ಅಲ್ಲಿ ಒಂದು ಸಿಂಪಲ್ They ಬಡಂಗ್ will ಇದೆ. jump on it. ಅವರು ಅದರ ಮೇಲೆ ಅವರು ಅದರ ಬಳಿಗೆ ಓಡಿ They ಬರ್ತಾರೆ. will eat it like it is a lamb roast. ಅದು ಒಂದು ಒಳ್ಳೆ ಕುರಿ ಮಾಂಸನೇ ಅನ್ನುವ ರೀತಿಯಲ್ಲಿ ಅದನ್ನ It is ತಿಂತಾರೆ. not because what it is because what you are. ಅದು ಏನಾಗಿದೆ ಎಂಬುದಕ್ಕೋಸ್ಕರ ನೀವು ತಿನ್ನುವುದಿಲ್ಲ. If you are blessed on the inside, ಒಂದ್ ವೇಳೆ ನೀವು ಹೃದಯದಿಂದ ಒತ್ತಾಯಿಸಲ್ಪಟ್ಟವರಾಗಿದ್ರೆ you will be blessed on the outside. ನೀವು ಬಹಿರಂಗವಾಗಿ ಕೂಡ You will not see ಆಶೀರ್ವದಿಸಲ್ಪಡುತ್ತೀರಾ. what it is, ಅದು ಏನಂತ ಕೂಡ ನೋಡಕ್ ಹೋಗಲ್ಲ. but you are so joyful. ಆದ್ರೆ ನೀವು ಇಷ್ಟೊಂದು ಸಂತೋಷವಾಗಿದ್ದೀರಾ. One boy will be taking from other man and eating mirchi. ಒಬ್ಬನು ಇನ್ನೊಬ್ಬನ ಕೈಯಿಂದ ಮಿರ್ಚಿಯನ್ನು ತಕೊಂಡು ತಿಂತಾ The ಇದ್ದಾನೆ. same man, the same boy, ಈಗ ಅದೇ ಹುಡುಗ he will have 500 rupees in his pocket to go and eat in KFC, but he will not go because this mirchi will be more tastier in the company of the blessed people than the lamb roast in the company where there is no blessing. ತನ್ನ ಒಬ್ಬ ಹುಡುಗ ಆತನ ಜೇಬ್ನಲ್ಲಿ 500 ಯಾವ ಜನರ ಮಧ್ಯದಲ್ಲಿ ಆಶೀರ್ವಾದ ಮಾಡಲ್ಪಟ್ಟ ಜನರ ಮಧ್ಯದಲ್ಲಿ ಒಂದು ಸಿಂಪಲ್ ಚುರ್ಮರಿ ಬಡಂಗ ಗುದ್ದಾಡಿ ಹೊಡೆದಾಡಿ ತಿಂದು ಒಬ್ಬರನ್ನೊಬ್ಬರು ಅಪ್ಕೊಳ್ಳೋದ್ರಲ್ಲಿ ಎಷ್ಟೋ ಆಶೀರ್ವಾದ. ಯಾಕೆಂದ್ರೆ ಯಾವ ಮನಸ್ಸು ಆನಂದವಾಗಿರ್ತದೆಯೋ ಆತನ ಎಲುಬುಗಳಿಗೆ ಯೆಹೋವನಿಂದ ಸಸಾರ. ಆರೋಗ್ಯ ತಿನ್ನೋದ್ರಿಂದ ಬರಲ್ಲ, ಆರೋಗ್ಯ ಆಶೀರ್ವಾದದಿಂದ ಬರ್ತದೆ. आरोग्य जो है वो खाना Blessing खाने से is नहीं not आता. by what you eat. Blessing is because of the merry heart makes a beautiful countenance, and a joy of the Lord is a strength to the bones. ದೇವರು ಕೊಡುವಂತ ಆನಂದ. परमेश्वर जो आनंद देता है. Are you listening to me? ನಿಮ್ಮನ್ನು ಕೇಳಿಸ್ಕೊಳ್ತೀರಾ? Now you understand what is a blessing. ಈಗ ನಿಮ್ಗೆ ಅರ್ಥ ಆಗ್ತಾ ಇದೆ ಆಶೀರ್ವಾದ ಏನಂತ. ಇಬ್ರು ಕೂಡಿರುವಾಗ, वो दोनों जब इकट्ठा थे, when they're together. ಅವರು ಒಟ್ಟಿಗೆ ಇರುವಾಗ. Hello. ಕೇಳ್ತಾ ಇದ್ದೀರಾ? Hello. ಕೇಳ್ತಾ ಇದ್ದೀರಾ? Are you listening to me? ನಿಮ್ಮನ್ನು ಕೇಳಿಸ್ಕೊಳ್ತಾ If your ಇದ್ದೀರಾ? wife is praying, ನಿಮ್ಮ ಹೆಂಡತಿ ಪ್ರಾರ್ಥಿಸ್ತಾ ಏನು ಎಷ್ಟು ಇರುವಾಗ ಸಮಯ ವ್ಯರ್ಥ ಮಾಡ್ತೀಯ ಅನ್ಬೇಡ ನೀನು ಮೊಣಕಾಲೂರು. ಯಾಕಂತಂದ್ರೆ ಅಲ್ಲಿ ಅವಳ ಆಶೀರ್ವಾದವನ್ನ ಪರಲೋಕದಿಂದ ನಿನ್ನ ಮೇಲೆ ಇಳಿಸ್ಕೊಂಡು ತರ್ತಾ ಇದ್ದಾಳೆ. कितना समय तू व्यस्त करती है इस तरह आप कहते हैं तो मैं कहना चाहता हूँ घुटनों के ऊपर आके वो परमेश्वर As long as they're together. ಎಲ್ಲಿವರೆಗೆ ಅವರು ಕೂಡಿ ಇದ್ರು He is blessed. ಆತನು ಆ ಲೋಟನು ಆಶೀರ್ವದಿಸಲ್ಪಟ್ಟ. Hallelujah. Hallelujah. When you see somebody is blessed, ಯಾರಾದ್ರೂ ಆಶೀರ್ವದಿಸಲ್ಪಟ್ಟದನ್ನ ನೀವು ನೋಡುವಾಗ I'm taking you how to walk in blessing. ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಹೇಗೆ ಆಶೀರ್ವಾದದಲ್ಲಿ ನಾವು ನಡಿಬಹುದು ಅಂತ. I've started taking you how to walk in blessing. ಆಶೀರ್ವಾದದಲ್ಲಿ ನಾವು ಹೇಗೆ ನಡಿಲಿಕ್ಕೆ ಸಾಧ್ಯ ಅನ್ನೋದ್ರ ಕಡೆಗೆ ನಿಮ್ಮನ್ನ ನಾನು Will ನಡೆಸ್ತಾ you do ಇದ್ದೇನೆ. this year? ಈ ವರ್ಷ ನೀವುಗಳು ಇದನ್ನ ಮಾಡ್ತೀರೋ? Amen. ಆಮೆನ್. Men pleasers ಮನುಷ್ಯರನ್ನ can never ಮೆಚ್ಚಿಸುವಂತವರು walk in the blessing of God. ಅವರು ಎಂದು ಕರ್ತನ ಆಶೀರ್ವಾದದಲ್ಲಿ ನಡಿಲಿಕ್ಕಾಗಲ್ಲ. They may have riches, ಅವರಲ್ಲಿ ಐಶ್ವರ್ಯಗಳೇನೋ ಇರಬಹುದು, but no joy. ಆದ್ರೆ ಸಂತೋಷ ಇರುವುದಿಲ್ಲ. You know, people say ಕೆಲ ಜನ ಹೇಳ್ತಾರೆ face is the index of man. ಮನುಷ್ಯನ ಒಂದು ಮುಖ ಅದು ಆತನ ಚರಿತ್ರೆಯನ್ನು ಆತನ ಹೇಳ್ತಾರೆ. ಚರಿತ್ರೆಯನ್ನ ಹೇಳ್ತದಂತೆ. Face is the index of man ಅಂತಾರೆ. ಮುಖ ಮನುಷ್ಯನ ಚರಿತ್ರೆ ಹೇಳ್ತದಂತೆ. Face is the index. ಹೇಳ್ತಾರಲ್ರಿ, ಕೆಲವ್ರನ್ನ ನೋಡ್ಬೇಕು, कुछ लोगों को देखना चाहिए. ಹೋಟೆಲ್ ತಿಂತಾ ಇದ್ರು ಹೋಟೆಲ್ में खाते रहते हैं. ಆ ವೇಟರ್ ಬಂದ್ರೆ when the waiter comes, ಆ ವೇಟರ್ ಬರುವಾಗ ಆ ವೇಟರ್ ಅಯ್ಯ ನೀನ್ ಯಾರಂತೆ ಗೊತ್ತಿಲ್ಲ ಹಿಂಗೆ ಯಾಕಪ್ಪ ವೈರಿಗತೆ ಮಾತಾಡೋದು. वो वेटर कहता है कि तू कौन है मुझे मालूम ही नहीं, फिर भी क्यों ऐसा दुश्मन की तरह देखता है. Are you listening to me? ಕೇಳ್ತಾ ಇದ್ದೀರಾ? Are you listening to me? ಕೇಳ್ತಾ ಇದ್ದೀರಿ? ಅರ್ಥ ಆಗ್ತದೆ? समझ पा रहे हैं? ಇನ್ನೊಂದು ದೋಸೆ ಬೇಕಾಗಿದೆ ತನಗೆ. he wants one more. ಆತನಿಗೆ ಇನ್ನೊಂದು ದೋಸೆ ಬೇಕಾಗಿದೆ. ಮಾತಾಡೋದು ತುಟ್ಟಿ. वो बात करना भी मुश्किल. ಅವ್ನು ವೇಟರ್ ಕೇಳ್ತಾನೆ ಏನ್ ಸರ್ ಇನ್ನೊಂದು ದೋಸೆ ಬೇಕಾ? वो वेटर पूछता है क्या सब्जी और एक डोसा चाहिए क्या? ಅವನು ಹೌದು ಅಂತ ಹಾಗೆ ತಲೆ ಅಷ್ಟೇ ಮಾತ್ರ ಅಲ್ಗಾಡಿಸೋದು. ಏನ್ ತೊಂದ್ರೆ? क्या तकलीफ है? Are you listening to me? ಕೇಳ್ತಾ ಇದ್ದೀರಾ? ಅದೇ ಹೋಟೆಲ್ ಅಲ್ಲಿ, उसी होटल में ಪಕ್ಕದ ಟೇಬಲ್ ಅಲ್ಲಿ बगल के टेबल one पे more person will be sitting. ಇನ್ನೊಬ್ಬ ವ್ಯಕ್ತಿ ಕುಳಿತಿರ್ತಾನೆ. ಅವನು ಬಂದ ತಕ್ಷಣ वो आने के बाद ಕುತ್ಕೊಂಡು वो बैठता है.
ತಮ್ಮ ಬಾರಪ್ಪ ಇಲ್ಲಿ. वो बुलाता है भाई इधर आ। ಅವನೇನು ತಮ್ಮನ? वो क्या उसका भाई था? नहीं, ತಮ್ಮ ಇಲ್ವಾ ಅಂತಾನೆ. वो कहता है भाई इधर आजा। कहता है दीरा। ಅದಕ್ಕೆ ಆ ತಮ್ಮನ ಏನ್ ಸಾರ್ ಅಂತ ಕೇಳ್ತಾನೆ. वो खुशी खुशी से वेटर आके पूछता है क्या ಬಾಯಿ ತುಂಬಾ ಹೇಳ್ತಾನೆ, ಒಂದು ದೋಸೆ ತಗೊಂಡು ಬಾರಪ್ಪ. ये पूरे हृदय संतोष के साथ कहता है कि एक डोसा लेके आओ। समझ रहे हैं? If you're walking in the blessing, ಆಶೀರ್ವಾದದಲ್ಲಿ ನೀವು ನಡೀತಾ ಇರುವುದಾಗಿದ್ರೆ, you will be seen outside in the ಅದು ನಿಮ್ಮ ಬಹಿರಂಗದಲ್ಲಿ ಕಂಡು ಬರ್ತದ್ರಿ. ಜನ ಮೋಸ ಹೋಗ್ತಾ ಇದ್ದಾರೆ. लोग धोखे में जा रहे हैं. ಏನಂತೆ? किस बात के लिए? ಅಯ್ಯೋ ಅವ್ರಿಗೆ ಗೊತ್ತು. अयो उनको उनका परिचय है. ಇದು ಇದೆ. उनके पास यह चीज है. Number 1. ಮೊದಲನೇದಾಗಿ, where was John the Baptist was living? ಸ್ನಾನಿಕನಾದ ಯೋಹಾನನು ಎಲ್ಲಿ ಜೀವಿಸಿದ? ಅದಕ್ಕೆ ಆಶೀರ್ವಾದ ಅಂತಾರಮ್ಮ. ಕಾಡಲ್ಲಿ ಜೀವಿಸಿದ್ರ? जंगल में यदि जीवन जिएंगे तो उसको आशीष कहते हैं. ಅದನ್ನ ಆಶೀರ್ವಾದ. Where was John the Baptist living? ಸ್ನಾನಿಕನಾದ ಯೋಹಾನನು ಎಲ್ಲಿ ಜೀವಿಸಿದ? ಹೇಳೋಣ ರೀ, ಸ್ನಾನಿಕನಾದ ಯೋಹಾನನು ಎಲ್ಲಿ ಜೀವಿಸಿದ? You want to call that a blessing? ನೀವು ಅದನ್ನ ಆಶೀರ್ವಾದ ಅಂತ ಕರೆಯೋದಕ್ಕಾಗಿ ಬಯಸ್ತೀರಾ? But ಆದ್ರೆ did the presence of God was with him? ಕರ್ತನ ಪ್ರಸನ್ನತೆ ಆತನಲ್ಲಿ ಇತ್ತು. Blessing of God, ನೀನು ಎಲ್ಲಿದ್ದಿ, ಏನ್ ತಿಂತಿ, ಎದರಲ್ಲಿ ಅಡ್ಡಾಡ್ತಿ ಎಂಬುದು ದೇವರ ಆಶೀರ್ವಾದ ಅಲ್ಲ. ನೀನು ಎಲ್ಲೇ ಇರು, ದೇವರ ಆನಂದ, ದೇವರ ಪ್ರಸನ್ನತೆ ನಿನ್ನ ಮೇಲಿದ್ರೆ ನೀನು ಪ್ರವಾದಿಯಾದಂತ ಯೋಹಾನನ ಹಾಗೆ ಆಶೀರ್ವದಿಸಲ್ಪಟ್ಟವನು. आशीष जो है, आप कहाँ है, क्या खा रहे हैं, किस परिस्थिति में है, वो नहीं है, लेकिन आप कहीं भी रहे, परमेश्वर का प्रसन्नता, उसका आशीष आपके साथ रहता है. But where was Joseph? अरे ಯೋಸೇಫನು ಎಲ್ಲಿದ್ದಾರೆ? At the last phase of his life. ತನ್ನ ಜೀವನದ ಕೊನೆಯ ಒಂದು ಸಮಯದಲ್ಲಿ. Where is he? ಆತನು ಎಲ್ಲಿದ್ದ? He is in the Egypt. ಆತನು ಐಗುಪ್ತದಲ್ಲಿದ್ದ. Are you with me? ನಮ್ಮೊಟ್ಟಿಗಿದ್ದೀರಿ? Is he living in the jungle? ಆತನೇನೋ ಅಡವಿಯಲ್ಲಿ ಇದ್ದನ? His bed. ಆತನ ಹಾಸಿಗೆ. His bed. ಆತನ ಹಾಸಿಗೆಯು was little less than Pharaoh's bed. ಫರೋಹನ ಹಾಸಿಗೆಗಿಂತ ಸ್ವಲ್ಪ ಕಡಿಮೆ ಮಾತ್ರ. Hello? ಕೇಳ್ತಾ ಇದ್ದೀರಿ? He's like a king. ಆತನು ಅರಸನ ಹಾಗೇನೇ ಇದ್ದ. Now? ಈಗ? Was he blessed? ಆತನು ಆಶೀರ್ವದಿಸಲ್ಪಟ್ಟಿದ್ದಾನ? How? ಹೇಗೆ? He was in the presence of God. ಆತನು ದೇವರ ಪ್ರಸನ್ನತೆಯಲ್ಲಿ ಇದ್ದಾರೆ. It is neither jungle nor the palace. ಅದು ಅಡವಿ ಅಥವಾ ಅರಮನೆ ಅಲ್ಲ ರೀ. It is you. ಅದು ನೀನಾಗಿದ್ದೀಯಾ? It is you. ಅದು ನೀನಾಗಿದ್ದೀಯಾ? I hope you have understood it very clear. ನಾನು ಅನ್ಕೊಳ್ತೇನೆ ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ. ಅದು ನೀವಾಗಿದ್ದೀರಾ. Hallelujah. Hallelujah. One may be in the wilderness. ಒಬ್ಬನು ಅಡವಿಯಲ್ಲಿ ಇರಬಹುದು. But in the presence of God. ಆದರೆ ದೇವರ ಪ್ರಸನ್ನತೆಯಲ್ಲಿ. And he is blessed. ಆತನು ಆಶೀರ್ವದಿಸಲ್ಪಟ್ಟಿದ್ದಾನೆ. But at the same time another may be in the palace. ಆದರೆ ಅದೇ ಗಳಿಗೆಯಲ್ಲಿ ಇನ್ನೊಬ್ಬನು ಅರಮನೆಯಲ್ಲಿ ಇರಬಹುದು. If he is in the presence of God. ಆತನು ದೇವರ ಪ್ರಸನ್ನತೆಯಲ್ಲಿ ಇರುವುದಾಗಿದ್ರೆ. He is blessed. ಆತನು ಕೂಡ ಆಶೀರ್ವದಿಸಲ್ಪಟ್ಟಿದ್ದಾನೆ. He is surely blessed. ಆತನು ನಿಶ್ಚಯವಾಗಿ ಆಶೀರ್ವದಿಸಲ್ಪಟ್ಟಿದ್ದಾನೆ. And blessing is transferable. ಮತ್ತು ಆಶೀರ್ವಾದ ಅನ್ನುವಂಥದ್ದು ವರ್ಗಾವಣೆ ಮಾಡಲ್ಪಡುವಂತದ್ದಾಗಿದೆ. How many of you are here with me even now? ಎಷ್ಟು ಜನ ಈಗಲೂ ನಮ್ಮೊಟ್ಟಿಗೆ ಇದ್ದೀರಾ? I'm coming to close. ನಾನು ಮುಗಿಸ್ಕೊಳ್ಳಿಕ್ಕೆ Are you listening to me? ಕೇಳಿಸ್ಕೊಳ್ತಾ ಇದ್ದೀರಾ? Are you listening to me? ನಾನು ಕೇಳ್ತಾ ಇದ್ದೀರಿ? Now what happened? ಈಗ ಏನಾಯ್ತು? Now what happened? ಈಗ ಏನಾಯ್ತು? Devil hates your blessing. ಸೈತಾನನು ನಿಮ್ಮ ಆಶೀರ್ವಾದಗಳನ್ನ ಆತನು ಇಷ್ಟಪಡುವುದಿಲ್ಲ. You know why? ಯಾಕೆ ಗೊತ್ತ್ರಿ? He knows. ಆತನಿಗೆ ಗೊತ್ತು. When you lose blessing, ಆಶೀರ್ವಾದವನ್ನ ಕಳೆದುಕೊಳ್ಳುವಾಗ you become discouraged. ನೀವು ನಿರಾಶರಾಗ್ತೀರಾ. One day he went before ಆತನು God. ಒಂದು ದಿನ ಕರ್ತನ ಮುಂದೆ ಹೋದನು. And he started telling. ಮತ್ತು ಆತನು ಹೀಗೆ ಹೇಳುವುದಕ್ಕಾಗಿ ಪ್ರಾರಂಭಿಸಿದನು. God asked him. ದೇವರು ಆತನಿಗೆ ಕೇಳಿದ. Have you seen my servant Job? ನನ್ನ ಸೇವಕನಾದ ಯೋಬನನ್ನ ನೀನು ಕಂಡೆಯೋ? God asked what happened. ದೇವರು ಕೇಳಿದನು ಏನಾಯ್ತು? ಸೈತಾನನು ನಗ್ತಾ ಇದ್ದಾನೆ. Talk about somebody. ಬೇರೆ ಯಾರ್ದಾದ್ರೂ ಬಗ್ಗೆ ಮಾತನಾಡು. Have you seen him? ನೀನು ಆತನನ್ನ ನೋಡಿದೆಯೋ? ಸೈತಾನನು What happened? ಏನಾಯ್ತು? You have blessed him. ನೀನು ಆತನನ್ನ ಆಶೀರ್ವದಿಸಿದೆಯಲ್ಲ. I can't even touch him. ನಾನು ಆತನನ್ನ ಮುಟ್ಟಕ್ಕೂ ಆಗಲ್ಲ. When you are blessed, ನೀವು ಆಶೀರ್ವದಿಸಲ್ಪಡುವಾಗ you are out of the least of the Satan from touching you. ಸೈತಾನನ ಒಂದು ಮುಟ್ಟುವಿಕೆಯಿಂದ ನೀವು ಅತಿ ದೂರ You ಇದ್ದೀರಾ. understand why you need blessing? ನಿಮಗೆ ಅರ್ಥ ಆಗ್ತಾ ಇದೆಯೋ? Satan is telling to God, you have blessed him. How can I touch him? ಸೈತಾನನು ಹೇಳ್ತಾ ಇದ್ದಾನೆ, ದೇವರಿಗೆ ಹೇಳ್ತಾ ಇದ್ದಾನೆ, ಕರ್ತನೇ ನೀನೇ ಆತನನ್ನ ಆಶೀರ್ವದಿಸಿದ್ಯಲ್ಲ, ನಾನು ಹೇಗೆ ಮುಟ್ಟಲಿ? Why you should walk in the blessing of God? ಗೊತ್ತಾಗ್ತಾ ಇದೆಯೋ ಯಾಕೆ ನೀವು ಕರ್ತನ Because when ಆಶೀರ್ವಾದದಲ್ಲಿ you
blessing of God, ನೀವು ಕರ್ತನ ಆಶೀರ್ವಾದದಲ್ಲಿ ನಡೆಯುವಾಗ no power of darkness can touch you. ಯಾವ ಅಂಧಕಾರದ ಬಲ ನಿಮ್ಮನ್ನ ಮುಟ್ಟಕ್ಕಾಗಲ್ಲ. He said, you have put a hedge around him. ಆತನು ಹೇಳಿದ, ನೀನು ಆತನ ಸುತ್ತಮುತ್ತಲೂ ಬೇಲಿಯನ್ನ ಹಾಕಿದ್ದೀಯಲ್ಲ. The blessing of God is not a pearly compound around your house. The blessing of God is an unseen wall around you that God has put. ದೇವರ ಆಶೀರ್ವಾದ ಎನ್ನುವಂಥದ್ದು ನೀನು ನಿನ್ನ ಮನೆ ಸುತ್ತ ಎಂತ ಸುಂದರವಾದಂತ ಡೈಮಂಡ್ ಗಳಿಂದ ತುಂಬಿದಂತ ಕಾಂಪೌಂಡ್ ಕಟ್ಟಿದೆಯಾ ಅನ್ನೋದು ಅಲ್ಲ. ಆದ್ರೆ ಆತ್ಮಿಕ ಜಗತ್ನಲ್ಲಿ ದೇವರು ನಿನ್ನ ಸುತ್ತ ಎಂತ ಬಲವಾದ ಕಾಂಪೌಂಡ್ ಅನ್ನ ಇಟ್ಟಿದ್ದಾನೋ ಅದು ಆಶೀರ್ವಾದ ರೀ. That's a blessing. ಕೇಳಿಸ್ಕೊಳ್ತಾ ಇದ್ದೀರಾ? क्या आप समझ पा रहे हैं? ನಾನು ಯಾರನ್ನು ಟೀಕಿಸ್ತಾ ಇಲ್ಲ. मैं किसी का निंदा यहाँ पे नहीं कर रहा हूँ. ಪ್ರಕೃತಿಯಲ್ಲಿ ಕಾಣುವಂತ ಕಾಂಪೌಂಡ್ ಗಿಂತ ನಿನ್ನ ಆತ್ಮಿಕವಾಗಿ ಕಾಣುವಂತ ಕಾಂಪೌಂಡ್ ಅದು 10,000 ಪಟ್ಟು प्रकृति में जो कंपाउंड आपको दिखाई देता है उससे कई गुना ज्यादा वो बलशाली कंपाउंड वो परमेश्वर हमें देता है. I hope you are understanding. ನಾನು ಅನ್ಕೊಳ್ತೇನೆ ನೀವು ಇದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ಇದನ್ನ ಸ್ವೀಕರಿಸ್ಕೊಳ್ತಾ ಇದ್ದೀರಾ ಅನ್ಕೊಳ್ತೇನೆ. Seek God to bless you. ಕರ್ತನನ್ನ ಹುಡುಕ್ರಿ, ಆತ ನಿಮ್ಮನ್ನ ಆಶೀರ್ವದಿಸುವುದಕ್ಕೋಸ್ಕರ. Whatever you had to give up to get it, give it up to get it. ಏನೆಲ್ಲ ಬಿಡಬೇಕಾಗಿದೆಯೋ ಆಶೀರ್ವಾದವನ್ನ ಹೊಂದಿಕೊಳ್ಳುವುದಕ್ಕಾಗಿ ಬಿಡಬೇಕಾದ್ರೆ ಬಿಟ್ಟು ಬಿಡ್ರಿ, ಆದ್ರೂ ಆ ಆಶೀರ್ವಾದವನ್ನ ಹೊಂದಿಕೊಳ್ಳ್ರಿ. He left his house. ಆತನು ತನ್ನ ಮನೆಯನ್ನ ಬಿಟ್ಟ. He left his father's house. ತನ್ನ ತಂದೆಯ ಮನೆಯನ್ನ ಬಿಟ್ಟ. And he came out. ಅಲ್ಲಿಂದ ಹೊರ ಬಂದ. And Lot joined him. ಆತನೊಟ್ಟಿಗೆ ಲೋಟನು ಕೂಡ ಕೂಡಿಕೊಂಡ. And Lot also prospered. ಹಾಗೆ ಆತನೊಟ್ಟಿಗೆ ಲೋಟನು ಕೂಡ ಸಮೃದ್ಧಿ ಹೊಂದ. ನಿಮ್ಮಲ್ಲಿ ಅನೇಕರಿಗೆ ಇದು ಕಥೆಯಾಗಿ ಕಂಡು ಬರಬಹುದು. आप में से कई लोगों को यह एक कहानी लग सकता है. But I want to tell you, ಆದ್ರೆ ಒಂದು ವಿಷಯ ಹೇಳಕ್ ಬಯಸ್ತೇನೆ. many of you are blessed because of the prayers of your parents. ಅನೇಕರು ನಿಮ್ಮಲ್ಲಿ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಾ ನಿಮ್ಮ ತಂದೆ ತಾಯಿಗಳ ಪ್ರಾರ್ಥನೆಯ ನಿಮಿತ್ತವಾಗಿ. I'll tell you, ನಿಮಗೆ ಹೇಳ್ತೇನೆ, many of you are blessed because of the prayer of your friends. ನಿಮ್ಮಲ್ಲಿ ಅನೇಕರು ನೀವು ಆಶೀರ್ವದಿಸಲ್ಪಟ್ಟಿದ್ದೀರಾ ನಿಮ್ಮ ಸ್ನೇಹಿತರ ಪ್ರಾರ್ಥನೆಗಳ ನಿಮಿತ್ತವಾಗಿ. Amen. ಆಮೆನ್. But I told you, ಆದ್ರೆ ನಿಮಗಾದ್ರೂ ನಾನು ಹೇಳ್ತೇನೆ, devil hates to see you blessed. ಸೈತಾನನು ನೀವು ಆಶೀರ್ವದಿಸಲ್ಪಟ್ಟದ್ದನ್ನ ನೋಡುವುದಕ್ಕಾಗಿ ಆತನು ಇಷ್ಟಪಡಲ್ಲ. So what he did, ಆತನ ಏನ್ ಮಾಡಿದ? he cannot touch them. ಆತನು ಅವರನ್ನ ಮುಟ್ಲಿಕ್ಕಾಗಲ್ಲ. So he touched their servants. ಅದಕ್ಕೋಸ್ಕರ ಆತನು ಅವರ ಸೇವಕರುಗಳನ್ನ ಮುಟ್ಟಿದ. Amen. He made them to fight. ಅವರನ್ನ ಜಗಳಾಡುವ ಹಾಗೆ ಉದ್ರೇಕಿಸಿದ. And he separated them. ಅವರನ್ನ ಬೇರ್ಪಡಿಸಿದ. He separated them. ಆತನು ಅವರನ್ನ ಬೇರ್ಪಡಿಸಿದ. He separated. 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 ಅವರನ್ನ ಬೇರ್ಪಡಿಸಿದ. Until he reached Sodom and Gomorrah. ಎಲ್ಲಿವರೆಗೆ ಆತನು ಸೊದೋಮ ಗೊಮೋರ ಮುಟ್ಲಿಲ್ಲವೋ ಅಲ್ಲಿವರೆಗೆ ಆ ಬೇರ್ಪಡಿಸ್ತಾ ಬಂದ. ಆಮೆನ್. Now hear the distance. ಈಗ ನೋಡ್ರಿ, ಇಲ್ಲಿ ಒಂದು ಅಂತರ ಇದೆ. He did not separate from Abraham. ಅಬ್ರಹಾಮನಿಂದ ಆತನು ಬೇರ್ಪಡಲಿಲ್ಲ. He got separated from the blessing of God. ಆಶೀರ್ವಾದ, ಕರ್ತನ ಆಶೀರ್ವಾದಗಳಿಂದ ಈತನು ಬೇರ್ಪಟ್ಟ. Are you listening to me? ನಮ್ಮನ್ನು ಕೇಳಿಸ್ಕೊಳ್ತಾ ಇದ್ದೀರಾ? ಯಾರಿಂದಾದ್ರೂ ದೂರ ಆಗ್ರಿ, ದೇವರ ಸ್ನೇಹದಿಂದ ದೂರ ಆಗ್ಬೇಡಿ. किसी से भी आप दूर हो जाइए चलेगा, लेकिन परमेश्वर के स्नेह से आप दूर ना होइए. Are you listening to me? ಕೇಳ್ತಾ ಇವನು ಇದ್ದೀರಾ? ಅಬ್ರಹಾಮನಿಂದ ದೂರವಾಗ್ತಾ ಇಲ್ಲ. यह तो अब्राहम से दूर नहीं हो रहा. ಹಲೋ, ಕೇಳ್ತಾ ನೋಡ್ರಿ, ಇದ್ದೀರಾ? ಹೆಜ್ಜೆ ಹೆಜ್ಜೆ ಆಗಿ वह हर एक ಅಬ್ರಹಾಮನಿಂದ ಅಲ್ಲ, अब्राहम से दूर नहीं, ದೇವರಿಂದ ದೂರ ಆಗ್ತಾ, लेकिन परमेश्वर से दूर हो रहा है. ನಿಮ್ಮ ಜೀವನದಲ್ಲಿ आपके जीवन में ಯಾರು ನಿಮ್ಮನ್ನ ಮೇಲಿಂದ ಮೇಲೆ ದೇವರ ಸನ್ನಿಹಿತಕ್ಕೆ ಸೆಳಿತಾರಲ್ಲ ಅವರನ್ನ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವರು ನಿಮ್ಮ ಜೀವಿತದಲ್ಲಿ ಆಶೀರ್ವಾದದ ವರ್ಗಾವಣೆಯನ್ನು ತರ್ತಾರೆ. आपके जीवन में बार बार जो कोई परमेश्वर के नजदीक आपको लेके आते हैं उनको कभी भी ना छोड़िए. ऐसे लोग आपके जीवन में परमेश्वर के आशीषों को लेके आते हैं. Hallelujah. Hallelujah. If somebody is drawing you again and again in the presence of God, in prayer, in meditation, in offering, in fasting, in worship, be in company of them because they are bringing the impartation of the blessing of God. ಯಾರಾದರೂ ನಿಮ್ಮನ್ನ ಮೇಲಿಂದ ಮೇಲೆ ಪದೇ ಪದೇ ಕರ್ತನ ಪ್ರಸನ್ನತೆ ಕಡೆಗೆ, ಉಪವಾಸ ಪ್ರಾರ್ಥನೆ ಕಡೆಗೆ, ಪ್ರಾರ್ಥನಾ ಕೂಟಗಳ ಕಡೆಗೆ ನಿಮ್ಮನ್ನ ನಡೆಸುವುದಾಗಿದೆ ಅಂತವರನ್ನ ಎಂದಿಗೂ ಕೈ ಬಿಡಬೇಡ್ರಿ. ಯಾಕಂದ್ರೆ ಅವರು ನಿಮ್ಮನ್ನ ಕರ್ತನ ಆಶೀರ್ವಾದದ ಕಡೆಗೆ ನಡೆಸ್ತಾರೆ. हालेलुया. ಆದ್ರೆ ಇನ್ನು ಕೆಲವರು ಇರ್ತಾರೆ, लेकिन और कुछ लोग रहते हैं. ಅಯ್ಯ ಬಾಯ್ಲೆ ನೋಡ್ದ ಸಂಡೆ संडे के दिन देखा क्या? ಪಾಸ್ಟರ್ ಬೋಧಿಸ್ತಾ ಇದ್ರೆ पासवान जी वो वचन बता रहे थे, ಪಕ್ಕದಲ್ಲಿ ಕುತ್ಕೊಂಡು ಏನ್ ಮಾತಾಡ್ತಾ ಇದ್ದಪ್ಪ, बगल में बैठ के कैसे बात कर रहे, देखो इस तरह कहते ಅವಾಗ हैं. ಇವ್ರು ಏನ್ ಮಾಡ್ತಾರೆ, तभी यह क्या कहते हैं, ಹೌದು ಮಾರಾಯ, हाँ सही है, 2 are better than 1.
ರಿಮೆಂಬರ್, ಒಬ್ಬರಿಗಿಂತ ಇಬ್ಬರು ಲೇಸು. ಸೈತಾನನಿಗೆ ಒಬ್ಬರಿಗಿಂತ ಇಬ್ರು ಲೇಸು ಚೆನ್ನಾಗಿ. शैतान को एक से बढ़कर दो भले हैं, वह बात अच्छी तरह मालूम है. ಅದಕ್ಕೆ ಅದನ್ನ ವಿಶ್ವಾಸಿಗಳಿಗೆ ಉಪಯೋಗ ಮಾಡೋದನ್ನ ಬಿಟ್ಬಿಟ್ಟು ಅದನ್ನ ಕೆಟ್ಟದಕ್ಕೆ ಉಪಯೋಗ ಮಾಡ್ಲಿಕ್ಕೆ ಕೊಡ್ತಾನೆ. इसलिए वह उसको विश्वासियों के ऊपर वो छोड़ के वो बुराई करने के लिए वो यूज करता है. ಕೇಳ್ತಾ ಇದ್ದೀರಾ? ಜನರಿಗೆ ಬೆನ್ನ ಹಿಂದೆ ಮಾತಾಡ್ಲಿಕ್ಕೆ ಯಾಕೆ ರುಚಿ ಅನಿಸ್ತದೆ ಗೊತ್ತಾ? लोगों को पीठ पीछे बात करना अच्छा क्यों लगता है मालूम है? ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಬರೆದಿದೆ, ಜ್ಞಾನೋಕ್ತಿयों का पुस्तक कहता है, ಕದ್ದ ನೀರು, ಯಾರಾದ್ರೂ ಹೇಳ್ರಿ, चोरी किया ಕದ್ದ हुआ ನೀರು ಬಲು ರುಚಿ ಅಂತೆ. चोरी किया हुआ पानी बहुत ही मीठा रहता है. ಅದಕ್ಕೆ ಮುಂದೆ ಮಾತಾಡಿ ನೀರು ಕುಡಿದ್ರೆ ರುಚಿ ಆಗ್ತಲ್ಲ, ಹಿಂದೆ इसलिए सामने सामने बात किया तो वो अच्छा नहीं लगता, इसके लिए वो पीठ पीछे बात करते हैं. लेकिन ದೇವರ ಸನ್ನಿಧಿಗೆ ಎಳೆಯೋನು ಆಶೀರ್ವಾದವನ್ನ ತರ್ತಾನೆ. परमेश्वर के सन्निधान के ओर लेके जाने वाला आशीष लेके आता है. गुड़गुಟ್ಟುವಿಕೆ, वो निंदा का बात जो करते हैं, निंदा का बात, ತಪ್ಪಾದ ಮಾರ್ಗಕ್ಕೆ ಸೆಳೆಯೋನು, गलत मार्ग को लेके जाने वाले ಆಶೀರ್ವಾದದಿಂದ ದೂರ ಒಯ್ತಾನೆ. आशीष से हमको वो दूर लेके जाता है. ಚೂಸ್ ಯೋರ್ ಕಂಪನಿ. ನಿಮ್ಮ ಒಂದು ಸಂಘ ಎಂಥದ್ದು, ನಿಮ್ಮ ಒಂದು ಆಯ್ಕೆಯನ್ನ ನೀವು ಮಾಡ್ರಿ, ಎಂಥವರ ಸಂಘ ನೀವು ಇರ್ಬೇಕಂತ. ಚೂಸ್ ಯೋರ್ ಕಂಪನಿ. ನಿಮ್ಮ ಕಂಪನಿಯನ್ನ ನೀವು ಆರಿಸ್ಕೊಳ್ರಿ. ಅವನು ಹೋಗ್ತಾ ಇರುವಂತ ಕಂಪನಿ, वह लोग जिनके पास कंपनी, ಅಲ್ಲಿ ಏನಿದೆ ಗೊತ್ತ್ರಿ? ಸಿನ್. ಅಲ್ಲಿ ಪಾಪ ಇದೆ. ಅದು ಒಮ್ಮೆ ಆತ ನುಂಗ್ಲಿಲ್ಲ. ಅದು वो पहले ಸೊದೋಮ್ ಗೊಮೋರದ ಹತ್ತಿರದಲ್ಲಿರುವ ಯೋರ್ದಾನ್ ಹೊಳೆಯ ಸೀಮೆಯಲ್ಲಿ ಗುಡಾರಗಳನ್ನ ಹಾಕಿಕೊಳ್ಳುತ್ತಾ ಒಮ್ಮೆ ಇಲ್ಲೇ, ಒಮ್ಮೆ ಅಲ್ಲೇ, ಒಮ್ಮೆ ಇಲ್ಲೇ, ಒಮ್ಮೆ ಅಲ್ಲೇ ಗುಡಾರಗಳನ್ನ ಹಾಕ್ತಾ 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 ಯಾವಾಗ ಸೊದೋಮ್ ಗೊಮೋರದಲ್ಲಿ ಮನೆ ಕೊಂಡ್ಕೊಂಡ್ ಬಿಟ್ನೋ ಅವನಿಗೆ ಗೊತ್ತಾಗ್ಲಿಲ್ಲ. सोदोम गोमोर के पास जाने से पहले यॉर्दन नदी के बगल में एक बार इस तरफ एक बार उस तरफ ऐसे नजदीक वो जाके जब तक वो सोदोम गोमोर में अपना घर नहीं बांधा तब तक उसको पता नहीं चला कि वो आशीष से दूर चला गया. पापा हंगे, पाप भी उसी तरह है, ಸ್ವಲ್ಪ ಥೋಡಾ ಹಿ ಯಾವಾಗ ದೇವರ ಆತ್ಮನು ಸೌಲನನ್ನ ಬಿಟ್ಟು ಹೋದ್ನೋ ಅವ್ನು ಗೊತ್ತೇ ಆಗ್ಲಿಲ್ಲ ಅಂತೆ. ಯಾವಾಗ ದುರಾತ್ಮನ ಬಂದು ಅವನಲ್ಲಿ ಹೊಕ್ಕೊಂಡ್ ಬಿಟ್ನೋ ಗೊತ್ತೇ ಆಗ್ಲಿಲ್ಲ ಅಂತೆ. ಅದೇ ರೀತಿ ಈ ವಿಷಯ ಆ ವಿಷಯ ಈ ವಿಷಯ ಆ ವಿಷಯ ಅವರು ಇವರು ಅಂತ ಯಾವಾಗ ದೇವರ ಆಲಯವನ್ನ ಕಳ್ಳರ ಗವಿಯನ್ನಾಗಿ ಮಾಡ್ಬಿಟ್ಟಿರ್ತೇವೋ ನಮಗೆ ತಿಳಿದು ಬರಲ್ಲ. ಅದು ಪವಿತ್ರಾಲಯ ಅನ್ನಿಸ್ಕೊಳ್ಬೇಕು, ಅದು ಪರಿಶುದ್ಧ ಆಲಯ ಅನ್ನಿಸ್ಕೊಳ್ಬೇಕು ಹೊರತು ಕಳ್ಳರ ಗವಿ ಅಲ್ಲ. ಸಹೋದರ ಸಹೋದರಿ, ಅದು ನಿನ್ನ ಮನೆ, ಅದು ನಿನ್ನ ಶರೀರ, ಅದು ದೇವರ ಆಲಯ, ಅದು ನಿನ್ನ ಕುಟುಂಬ. ಆಮೆನ್. ಇವೇ ನಮ್ಮ ಆಶೀರ್ವಾದಗಳನ್ನು ಕದ್ಕೊಂಡು ಹೋಗೋದು. यही सारे चीज हमारे आशीषों को हमसे लेके जाते हैं. Secret sins, ರಹಸ್ಯವಾದ ಪಾಪಗಳು. My people perish because of the lack of knowledge. ನನ್ನ ಜನರು ಆ ಒಂದು ತಿಳುವಳಿಕೆ ಜ್ಞಾನ ಇಲ್ಲದ್ರ ನಿಮಿತ್ತವಾಗಿ ನಾಶವಾಗ್ತಾ ಇದ್ದಾರೆ. That's what the Lord says. ಹಾಗೆ ವಾಕ್ಯ ಹೇಳ್ತದೆ. Are you with me? ನಮ್ಮೊಟ್ಟಿಗೆ ಇದ್ದೀರಾ? The man ಯಾವ ವ್ಯಕ್ತಿಯು who wants to walk in the blessing, ಕರ್ತನ ಆಶೀರ್ವಾದದಲ್ಲಿ ನಡಿಲಿಕ್ಕೆ ಬಯಸುವಾತನು, he will be a man who will guard his heart and he will guard his lips. ಆತನು ತನ್ನ ಹೃದಯವನ್ನ ತನ್ನ ತುಟಿಗಳನ್ನ ಆತನು ಅದನ್ನು ಸಂರಕ್ಷಿಸಿಕೊಳ್ಳುತ್ತಾನೆ, ಕಾಯ್ದುಕೊಳ್ಳುವನಾಗಿರ್ತಾನೆ. Because he knows, ಯಾಕೆಂದ್ರೆ ಆತನಿಗೆ ಗೊತ್ತು, out of this heart will issue the matters of life and eternity. ಆತನ ಹೃದಯದಿಂದ ಜೀವ ಮರಣದ ಮಾತುಗಳು, ಅದು ನಿತ್ಯತ್ವದ ಕಡೆಗೆ ನಡೆಸುವಂತ ಮಾತುಗಳನ್ನ ಆತನ ನುಡಿತಾನೆ. Genesis chapter 30, ಆದಿಕಾಂಡದ ಪುಸ್ತಕ 27ನೇ ವಚನ. Jacob went to Laban. ಯಾಕೋಬನು ಲಾಬಾನನ ಬಳಿಗೆ ಹೋದ. Laban was nobody. ಲಾಬಾನನು ಆಗ ಯಾರೂ ಆಗಿರಲಿಲ್ಲ, ಏನೂ ಆಗಿರಲಿಲ್ಲ. ಆದ್ರೆ ಯಾಕೋಬನು is blessed by God. ಆತನು ಕರ್ತನಿಂದ ಆಶೀರ್ವದಿಸಲ್ಪಟ್ಟಿದ್ದನು. Hallelujah. Hallelujah. I said hallelujah. Hallelujah. But look at what now Laban is saying in verse 20. ಲಾಬಾನನು ಅವನಿಗೆ ನನ್ನ ಮೇಲೆ ದಯವಿಟ್ಟು ನೋಡಿ, ನನ್ನ ಬಳಿಯಲ್ಲೇ ಇರು. ಯೆಹೋವನು ನಿನ್ನ ನಿಮಿತ್ತ ನನ್ನನ್ನು ಅಭಿವೃದ್ಧಿಪಡಿಸಿದ್ದಾನೆಂದು ಚೆನ್ನಾಗಿ ತಿಳಿದಿದ್ದೇನೆ. ಹಲೋ, are you listening to me? ನಮ್ಮನ್ನ ಕೇಳಿಸ್ಕೊಳ್ತಾ ಇದ್ದೀರಾ? Laban is saying, ಲಾಬಾನನು ಯಾರು? ಲಾಬಾನ್ कौन था? ಮಾವ. ಇವತ್ತು ಯಾಕೋಬನು ಕಾಯ್ತಾ ಇರುವಂತ ಕುರಿಗಳು ಲಾಬಾನದೇ. आज याकूब जो भेड़ों को चरा रहा है वो उसका ससुर का था. Who is Laban? ಲಾಬಾನನು ಯಾರ್ರಿ? ಯಾಕೋಬನ ಹೆಂಡತಿ ಲಾಬಾನ ಮಗಳು. याकूब का बीवी
जो थी वह लाबान की बेटी थी। ಮಗಳನ್ನ ಕೊಟ್ಟಿದ್ದಾನೆ, बेटी को उसने दिया है, ಕುರಿಗಳನ್ನ ಕೊಟ್ಟಿದ್ದಾನೆ, अपना भेड़ बकरियों को दिया है। ಕೆಲಸ ಮಾಡ್ತಾ ಇದ್ದಾನೆ ಯಾಕೋಬ. याकूब वहाँ पे काम कर रहा But है। what Laban is saying, अरे लाबानನು ಏನ್ ಹೇಳ್ತಾ he ಇದ್ದಾನೆ? is joining hands in front of his son-in-law. ತನ್ನ ಅಳಿಯನ ಮುಂದೆ ಕೈಗಳನ್ನ ಜೋಡಿಸಿ ಕೇಳ್ಕೊಳ್ತಾ ಇದ್ದಾನೆ. Son-in-laws, don't be happy. First you become Jacob and then you become ಅಳಿಯಂದ್ರೆ ಈಗ happy. ನೀವು ಯಾರು ಸಂತೋಷ ಪಡ್ಲಿಕ್ಕೆ ಹೋಗ್ಬೇಡ್ರಿ, ಆದ್ರೆ ಮೊದಲು ನೀವು ಯಾಕೋಬನ ಹಾಗೆ ಆಗಿ. Son-in-law should not go today. Sir. ಯಾಕೋಬ Hello sir. ಅಳಿಯಂದ್ರು ಈ ದಿನದಲ್ಲಿ ಹೀಗೆ ಹೋಗ್ಬೇಡ್ರಿ. Who I am? ನಿಮ್ಗೆ ಗೊತ್ತಾ ನಾನು ಯಾರು ಅಂತ? Pastor told me. ಪಾಸ್ಟರ್ ಅವ್ರು ನನಗೆ ಹೇಳಿದ್ರು. No. You become Jacob first. ಹಾಗೆಲ್ಲ ಮಾಡೋದು ಬೇಡ ರೀ, ಆದ್ರೆ ಮೊದಲು ಯಾಕೋಬನು ನೀವಾಗ್ರಿ. Now listen to me. ಈಗ He ಕೇಳಿಸ್ಕೊಳ್ಳಿ. gave him the daughter. ತನ್ನ ಮಗಳನ್ನ ಕೂಡ ಕೊಟ್ಟನು. Gave him the sheep. ಆ ಕುರಿಮರಿಗಳನ್ನ ಕೂಡ ಕೊಟ್ಟನು. Now when Jacob wants to go away, ಈಗ ಯಾಕೋಬನು ಅಲ್ಲಿಂದ ಹೊರ ಬರ್ಬೇಕೆಂಬುದಾಗಿ you know what Laban is saying? ಲಾಬಾನ ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? You know what Laban is saying? ಲಾಬಾನ ಏನ್ ಹೇಳ್ತಾ ಇದ್ದಾನೆ You see the difference here? ಇಲ್ಲಿ ಒಂದು ವ್ಯತ್ಯಾಸವನ್ನ ನೀವು ಗಮನಿಸ್ರಿ. Laban had 3 sons. ಲಾಬಾನನಿಗೆ 3 ಜನ ಮಕ್ಕಳು, ಗಂಡು But they ಮಕ್ಕಳು. never brought blessing. ಆದ್ರೆ ಅವರು ಎಂದಿಗೂ ಆಶೀರ್ವಾದವನ್ನ ತರಲಿಲ್ಲ. You know why? ಯಾಕೆ ಗೊತ್ತಾ? They don't know God. ಅವರಿಗೆ ದೇವರು ಯಾರಂತ You ಗೊತ್ತಿರಲಿಲ್ಲ. will bring blessing only if you will meet God. ನೀವು ಆಶೀರ್ವಾದವನ್ನ ತರಲಿಕ್ಕೆ ಸಾಧ್ಯ ಯಾವಾಗ ನೀವು ಕರ್ತರಿಗೆ ಭೇಟಿ ಆಗ್ತಿರೋ ಆವಾಗ ಮಾತ್ರ. But Jacob, ಆದ್ರೆ ಯಾಕೋಬನು he is an outsider. ಆತನೊಬ್ಬ ಅನ್ಯಸ್ಥನಾಗಿ ಹೊರಗಿನವನಾಗಿದ್ದಾನೆ. He is Laban's sister's son. ಆತನು ಲಾಬಾನನ ತಂಗಿಯ ಮಗನು. But on the way in Bethel, he has met God. ಆದ್ರೆ ಮಾರ್ಗದಲ್ಲಿ ಆತನು ಬೇಥೇಲ್ನಲ್ಲಿ ದೇವರಿಗೆ ಭೇಟಿಯಾದ. People who meet God bring blessing. ಯಾವ ಜನರು ದೇವರಿಗೆ ಭೇಟಿ ಆಗ್ತಾರೋ ಅವರು ಆಶೀರ್ವಾದವನ್ನ ತರ್ತಾರೆ. Laban has 3 sons. ಲಾಬಾನನಿಗೆ 3 ಜನ ಗಂಡು ಮಕ್ಕಳಿದ್ರು. None of them brought blessing. ಆದ್ರೆ ಅವರಲ್ಲಿ ಯಾರೊಬ್ಬರು ಕೂಡ ಆಶೀರ್ವಾದವನ್ನ ತರಲಿಲ್ಲ. But he is asking Jacob. ಆದ್ರೆ ಇಲ್ಲಿ ಲಾಬಾನನಾದ್ರೂ ಯಾಕೋಬನಿಗೆ ಕೇಳ್ತಾ ಇದ್ದಾನೆ, ಅಳಿಯಂದ್ರೆ, ಮೇರೆ ಜವಾಯಿ, he is joining hands. ತನ್ನ ಕೈಗಳನ್ನ ಜೋಡಿಸ್ಬಿಟ್ಟು ಕೇಳ್ಕೊಳ್ತಾ ಇದ್ದಾನೆ, Dear son-in-law, ನನ್ನ ಅಳಿಯನೇ, don't go. ದಯಮಾಡಿ ಹೋಗ್ಬೇಡ. I have learned by experience. ನಾನು ಅನುಭವದಿಂದ ಇದನ್ನು ಬಲ್ಲೆ. From the day you have come, ನೀನು ಯಾವ ದಿನದಿಂದ ಇಲ್ಲಿ ಬಂದಿದ್ದೀಯೋ I am blessed. ನಾನು ಆಶೀರ್ವಾದ ಹೊಂದಿದ್ದೇನೆ. Come on, you are not saying anything. Are you with me? ನಮ್ಮೊಟ್ಟಿಗಿದ್ದೀರಾ? His 3 children, ಆತನ 3 ಮಕ್ಕಳು they are in the movie theater. ಅವರು ಮೂವಿ ಥಿಯೇಟರ್ ನಲ್ಲಿ They are in ಇದ್ದಾರೆ. every jatra. ಅವರು ಎಲ್ಲ ಜಾತ್ರೆಗಳಲ್ಲಿ They ಇದ್ದಾರೆ. never brought blessing. ಅವರು ಎಂದೂ ಆಶೀರ್ವಾದವನ್ನು But ತರಲಿಲ್ಲ. this man, ಆದ್ರೆ ಈ ವ್ಯಕ್ತಿ he is a friend of God. ಆತನು ದೇವರ ಸ್ನೇಹಿತನು. He has met God. ಆತನು ದೇವರಿಗೆ And ಭೇಟಿಯಾಗಿದ್ದಾನೆ. when he came, ಆತನು ಬಂದಾಗ there is a blessing. ಅಲ್ಲಿ ಆಶೀರ್ವಾದ ಇತ್ತು. How many of you receiving this? ಎಷ್ಟು ಜನ ಇದನ್ನ ಸ್ವೀಕರಿಸ್ಕೊಳ್ತಾ Don't ಇದ್ದಾರೆ? go. ಹೋಗ್ಲಿಕ್ಕೆ ಹೋಗ್ಬೇಡ. Because of you, ನಿನ್ನ ನಿಮಿತ್ತವಾಗಿ I am blessed. ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. But the devil will never like you to be blessed. ಸೈತಾನನು ನೀವು ಆಶೀರ್ವದಿಸಲ್ಪಡಬೇಕೆಂಬುದಾಗಿ ಎಂದಿಗೂ And the Bible ಬಯಸುವುದಿಲ್ಲ. says, ಸತ್ಯವೇದವು ಹೇಳ್ತದೆ, devil did not disturb Jacob, ಸೈತಾನನು ಯಾಕೋಬನನ್ನ ಗಲಿಬಿಲಿ ಪಡಿಸಲಿಲ್ಲ. but he began to disturb. ಆದ್ರೆ ಆತನು ಲಾಬಾನನನ್ನ Nice head massage. ಒಳ್ಳೆ ತಲೆ ಮಸಾಜ್ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ದಾರೆ. Hello. ಅಳಿಯಲೋ, ಅಳಿಯ ಮೇರೆ ಎಷ್ಟಾದ್ರೂ ಅಳಿಯ ಜವಾಯಿ, ಮಗನಲ್ವೋ, तू बेटे जैसा ही है ना, ಎಷ್ಟಾದ್ರೂ ಅಳಿಯಾವೋ, तू मेरा जवाई है, ಮಗಳನ್ನ ತಗೊಂಡ್ಬಿಟ್ಟಿದ್ದಾನೆ, बेटी को ले चुका है, ಕುರಿಗಳು ಅವನ ಕೈಯಲ್ಲಿದೆಯೋ, सारे भेड़ बकरी भी तेरे हाथ में है. ಅರ್ಥ ಆಗ್ತಾ ಇದೆಯಾ? समझ रहे हो? ಅರ್ಥ ಆಗ್ತಾ ಇದೆ? आप लोग समझ रहे ಇಲ್ಲಿ हैं? ಚೆನ್ನಾಗಿ ಗೊತ್ತಿದೆ, ಇಲ್ಲಿ ಚೆನ್ನಾಗಿ ಗೊತ್ತಿದೆ. यहाँ पे उनको अच्छी तरह मालूम है. ಏನಂತ? क्या? ಇಲ್ಲಿ ಚೆನ್ನಾಗಿ ಗೊತ್ತಿದೆ. वह उनको वह अच्छी तरह पता है. ಯಪ್ಪ ಬಂದಾಗಿಂದ ಇವನಿಗೆ ಮಗಳು ಕೊಟ್ಟಾಗಿಂದ ನನಗೆಲ್ಲ ಆಶೀರ್ವಾದ ಆಗಿದೆ ಅಂತ ಇಲ್ಲಿ ಗೊತ್ತಿದೆ. उसके हृदय में अच्छी तरह मालूम है. जब से ये आया है उनको मैंने मेरा बेटी दिया है. क्या क्या हो रहा है सबको अच्छी तरह मालूम है. ಒಳ್ಳೆ ಮನುಷ್ಯರಿಗೆ ಗೊತ್ತಿರ್ತದೆ. लोगों को पता है कि वह अच्छा आदमी है. ಆದ್ರೆ ಎಲ್ಲ ಇರೋದಿಲ್ಲ ನೋಡಿ. लेकिन सब कुछ जो चीज होना है वह यहाँ पे है दिमाग में. ಮಸಾಜ್ ಮಾಡ್ತಾ ಇದ್ದಾನೆ. केयरफुल रहे, तू केयरफुल रहे ना. इस तरह कहते हुए वो मसाज कर रहा ಅರ್ಥ है. ಆಗ್ತಾ? समझ पा रहे हैं? ಏನ್ ಮಾಡ್ದ? वो उसने क्या किया? ಯಾಕೋಬನ ಹೇಳ್ತಾ ಇದ್ದಾನೆ, याकूब कह रहा है 7 ಸಾರಿ ಮೋಸ ಮಾಡ್ದ. 7 बार तूने धोखा दिया है. ಒಂದ್ ಸಾರಿ ಅಲ್ಲ, एक बार नहीं, 2 ಸಾರಿ ಅಲ್ಲ, 2 बार नहीं, 7 times. 7 बार लाबान ने धोखा दिया है. Are you listening to me? ಕೇಳ್ತಾ ಇದ್ದೀರಾ? ಅಷ್ಟು ಮೋಸ ಮಾಡಿನೂ उतना धोखा दे के भी ಇವನು ಐಶ್ವರ್ಯವಂತನ ಆಗ್ಲಿಲ್ಲ. यहाँ ऐश्वर्यवान नहीं हुआ. ಯಾರಾಗ್ತಾ ಇದಾರೆ? लेकिन कौन ऐश्वर्यवान हो रहा ಯಾರಾಗ್ತಾ है? ಇದಾರೆ? कौन ऐश्वर्यवान हो रहा है? ಯಾಕೆ? किस लिए?
ಆಶೀರ್ವಾದದ ಅಭಿಷೇಕದಲ್ಲಿ ನಡೀತಾ ಇದ್ದವನು ಲಾಬಾನಲ್ಲ, ಆಶೀರ್ವಾದದ ಅಭಿಷೇಕದಲ್ಲಿ ನಡೆಯೋನು ಯಾಕೋಬ. ಈ ಯಾಕೋಬನಿಂದ 7 ಅಲ್ಲ 70 ಸಾರಿ ನೀವು ಕದ್ಕೊಂಡ್ರು ಆ ಆಶೀರ್ವಾದದ ಅಭಿಷೇಕ ಇರೋದ್ರಿಂದ ಈತನು 30 ವರ್ಷದಲ್ಲಿ ಎಷ್ಟು ಮೇಲೆ ಬರ್ಲಿಕ್ಕೆ ಆಗಲ್ವೋ 3 ತಿಂಗಳಲ್ಲಿ ತಿರುಗಿ ಮೇಲೆ ಬಂದ್ಬಿಡ್ತಾನೆ ಮೇಲೆ. He will come back again within 3 months. You know why? The source, the anointing of the blessing is in him. ಅರ್ಥ ಆಗ್ತದೆ? समझ पा रहे हैं? ಯಾರು ನಿಮ್ಮನ್ನು ನೋಯಿಸ್ತಾರೆ, यदि कोई आपको दुख देते हैं, ಯಾರು ನಿಮಗೆ ಮೋಸ ಮಾಡ್ತಾರೆ, कोई आपको धोखा देते हैं, ಅವರನ್ನ ಇಲ್ಲಿಂದನೂ ಬಿಟ್ಬಿಡಿ. उनको हृदय से और दिमाग से उनको निकाल दीजिए. ಯಾಕೆ ಗೊತ್ತಾ? किस लिए मालूम है? ಬಿಟ್ಬಿಡಿ. उनको निकाल दीजिए. ಈ ಅಭಿಷೇಕ ನಿನ್ನಲ್ಲಿದ್ರೆ, जो परमेश्वर का अभिषेक आप में है तो हालेलुया. ಈ ಆಶೀರ್ವಾದದ ಅಭಿಷೇಕ ನಿನ್ನಲ್ಲಿದ್ರೆ, आशीष का अभिषेक आप में है तो 7 ಅಲ್ಲ 70 ಸಾರಿ ಅಲ್ಲ 7 बार नहीं 70 बार नहीं, लेकिन परमेश्वर जो है, ಮತ್ತೆ ಎಬ್ಬಿಸ್ತಾನೆ. परमेश्वर फिर से आपको ऊपर उठाता है. ಅರ್ಥ ಆಯ್ತಾ? ಆಗಿದ್ದೇನು? क्या हुआ था? ನೋಡ್ಲಿಕ್ಕೆ दिखने में ಯಾಕೋಬನು ಇವನನ್ನು ಬಿಟ್ಟು ಹೋದಂಗೆ ಕಂಡ್ರು, याकूब इसको छोड़ के जा रहा है वैसे दिख रहा था, सही है. ಅವನು ಬಿಟ್ಟು ಹೋಗುವಂತೆ ವರ್ತನೆಯನ್ನ ತಂದವನು ಯಾರು? लेकिन वह छोड़ के वहां से जाना चाहिए इस तरह का वो भावना कौन उसके वहां पे लाया? ಆಮೆನ್. ಅರ್ಥ ಆಗ್ತದೆ? ಥ್ಯಾಂಕ್ ಯು. ಅರ್ಥ ಆಗ್ತಾ ಇದೆ? क्या समझ पा रहे हैं? ಅರ್ಥ ಆಗ್ತಾ ಇದೆ? क्या आप लोग समझ रहे हो? Because blessing is transferable. ಯಾಕೆಂದ್ರೆ ಆಶೀರ್ವಾದ ಅನ್ನುವಂಥದ್ದು ಅದು ವರ್ಗಾಯಿಸಲ್ಪಡುವಂಥದ್ದು. Seek for the fellowship of the people who are blessed. ಆಶೀರ್ವಾದ ಹೊಂದಿದಂತಹ ಜನರ ಅನ್ಯೋನ್ಯತೆಯನ್ನು ಹುಡುಕ್ರಿ. Devil will try to divide you from there. ಸೈತಾನನು ಅವರಿಂದ ನಿಮ್ಮನ್ನ ದೂರ ಒಯ್ಯುವುದಕ್ಕಾಗಿ ಪ್ರಯತ್ನ ಮಾಡ್ತಾನೆ. Because he knows. ಯಾಕೆಂದ್ರೆ ಆತನಿಗೆ ಗೊತ್ತು You will be blessed. ನೀವು ಆಶೀರ್ವಾದ ಪಡ್ಲಿಕ್ಕಿದ್ದೀರಾ ಅಂತ. Amen. ಆಮೆನ್.